ಇವತ್ತು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ಒಳಗೆ KHDC ನೇಕಾರ ನಾವು ಧರಣಿ ಕುಂತೀವಿ. ಯಾಕಂತಂದ್ರೆ ನಾವೇನು ಬಟ್ಟೆಯನ್ನು ತಯಾರು ಮಾಡಿ ಕಿಸಿಂದ ಇಲಾಖೆಗೆ ಮುಟ್ಟಿಸ್ತೀವಿ, ಅದ್ರ ಕೂಲಿಯನ್ನು ನಮಗೆ ಬ್ಯಾಂಕಿಗೆ ಹಾಕೋಣ ಅಂತ ಹೇಳಿಸಿಂದ ಅವರು ಆದೇಶ ಮಾಡ್ಯಾರ. ಇದರಿಂದ ನಮಗೇನು ತೊಂದರೆ ಆಕೈತೆ ಅಂದರೆ 75-80 ವಯಸ್ಸಾಗಿರುವಂಥ ನೇಕಾರ ಇರ್ಬೋದು, ಜೊತೆಗೆ ಹೆಣ್ಣುಮಕ್ಳು ಮಹಿಳಾ ನೇಕಾರ ಇರ್ಬೋದು, ಇವರೆಲ್ಲರೂ ಬ್ಯಾಂಕಿಗೆ 2-3 ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ದುಡ್ಡು ತೊಗೊಂಬಂದು ಸಂತಿ ಮಾಡ್ಬೇಕಂತಂದ್ರೆ ಪ್ರತಿದಿನ ಒಂದು ದಿನಾನೂ ಹೋಗಿಬಿಡ್ತೈತೆ. ನಮ್ಮದು ವಾರಕ್ಕೆ 2 ಸಾರಿ ನಾವು ಬಟ್ಟೆ ಮುಟ್ಟಿಸ್ತೀವಿ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡ್ಬೇಕಂತಂದ್ರೆ ನಮಗೇನು ನೂಲು ಭೀಮ್ ಕೊಡ್ತಾರೆ ನೇಯಕ್ಕೆ, ಆ ಭೀಮಿನ ಸಮಯದೊಳಗೆ ನಮ್ಮದು ಕೂಲಿ ಎಷ್ಟಾಕೈತೆ ಅಷ್ಟನ್ನು ಕೂಡ ನೀವು ಬ್ಯಾಂಕಿಗೆ ಹಾಕಿಬಿಟ್ರಿ ಅಂದ್ರೆ ನಾವು ನಮಗೆ ಬೇಕಾದಾಗ ವಿಡ್ರಾ ಮಾಡ್ಕೊತೀವಿ. ಇಲ್ಲಂತಂದರೆ ಇಲ್ಲೇನ ನಮಗೆ ವಿಡ್ರಾ ಮಾಡಿಕೊಡುವಂಗೆ ಏನಾದ್ರು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿಸಿಂದ ಈ ವ್ಯವಸ್ಥೆಯನ್ನು ತಾವು ಮಾಡ್ಬೇಕಂತೇಳಿ ಇಲಾಖೆ ಮತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಪ್ರತಿದಿನ ಒಂದೊಂದು ಸಮಸ್ಯೆಯನ್ನು ನಾವು ಎದುರಿಸ್ತೀವಿ. ಈ ಭಾಗದೊಳಗೆ ಇರ್ಬೋದು, ಬೇರೆ ಇಡೀ ರಾಜ್ಯದೊಳಗೆ ಈ KHDC ನೇಕಾರ ಮೇಲನ ಸಾಕಷ್ಟು ರಾಜಕೀಯ ಮಾಡ್ತಾರೆ. ಅದರ ಸಮಸ್ಯೆ ಬಂದಾಗ ಯಾರೂ ಕೂಡ ನಮ್ಮ ಕಡೆ ನೋಡೋಂಗಿಲ್ಲ. ಅದಕ್ಕೆ ಇದೇ ರೀತಿ ಮುಂದುವರೆದ್ರೆ ಇನ್ನೊಂದು ಸ್ವಲ್ಪ ದಿನದಾಗಿ ಈ KHDC ನೇಕಾರು ಮತ್ತು KHDC ನಿಗಮ ಮುಚ್ಚುವಂಥ ಪರಿಸ್ಥಿತಿ ಬರ್ತೈತಿ. ಈಗ ಎಚ್ಚೆತ್ತುಕೊಂಡು ನಮಗೇನು ಬೇಕನ್ನುವಂಥ ಒಂದು ಪೂರಕ ಸೌಲಭ್ಯಗಳನ್ನು ಸರ್ಕಾರ ಮತ್ತು ಇಲಾಖೆ ಒದಗಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಬೇರೆ ಪ್ರಾಜೆಕ್ಟ್ಗಳಿಗೆ ಏನಾರ ಅಂತಂದ್ರೆ ಇವತ್ತು ನಿಮ್ಮ ಅರಿವು ತಗೋತಾರ, ಲಿಸ್ಟ್ ಮಾಡ್ತಾರ, ಬ್ಯಾಂಕ್ ಚೆಕ್ ಕೊಡ್ತಾರ, ಬ್ಯಾಂಕಿನವ್ರು ಸಾಯಂಕಾಲ ಅಥವಾ ನಾಳೆ ಹಾಕ್ತಾರೆ ನಿಮ್ಮ ಅಕೌಂಟಿಗೆ. ಬಟ್ ನಮ್ಮ ರಬಕವಿ ಬನಟ್ಟಿ ಒಳಗೆ ಎಂತ ಸ್ಕೀಮ್ ಐತಂದ್ರೆ ಈ ಕಡೆ ಅರಿವಿ ತಗೋತಾರ, ಅಲ್ಲಿ ನೀವು ಬರೆಸ್ತೀರಿ, ಇಲ್ಲಿ ಕಟ್ಟಿ ಇಳೋದಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಾವು ಜಮಾ ಕೊಡುವಂಥ ಸಿಸ್ಟಮ್ ನಮ್ಮಲ್ಲಿ DBT ಮಾಡ್ಕೊಂಡಿದ್ದೀವಿ ನಾವು. ನೀವು ಕಟ್ಟಿ ಇಳಿದ್ರೆ ನಿಮ್ಮ ಖಾತೆಗೆ ದುಡ್ಡು ಜಮಾ ಆಗಿರ್ತದೆ. ನೀವು ಎಲ್ಲಿ ಬೇಕಾದ್ರೂ ಆಗೋದ್ರು, ಯಾವಾಗ ಬೇಕಾದ್ರೂ ಆಗೋದ್ರು ನೀವು ತರಬಹುದು. ಅಂತ ಒಂದು ಸೆಂಟರ್ 74,000 ಸೆಂಟರ್ದೊಳಗೆ ಸುಮಾರು 2ರಿಂದ 2.5 ಸಾವಿರ ಜನ ನೇಕಾರು ಆನ್ಲೈನ್ ಪಗಾರ ತಗೊಳಗಿದ್ದಾರೆ. ಇವತ್ತಿನ ದಿನ 2ರಿಂದ 2.5 ಸಾವಿರ ಜನ ನೇಕಾರು ಆನ್ಲೈನ್ ಒಳಗೆ ಪಗಾರ ತಗೊಳಗಿದ್ದಾರೆ. ಕೇವಲ ನನ್ನ ರಬಕವಿ ಬನಟ್ಟಿ ಹೊರತುಪಡಿಸಿ ಸಿರೋಳ, ಜಮಖಂಡಿ 3 ಆಫೀಸ್ ಕೂಡವೆ ಅವ್ರಿಗೆಲ್ಲರಿಗೂ ಆನ್ಲೈನ್ ಹಾಕಾಗಿದ್ದೆವು.